ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಲಾ ಪಾಯಿಂಟ್ಗೆ ಸ್ವಾಗತ. ನಿನ್ನೆ ನಾವು ಈ ಎಂಪ್ಲಾಯೀಸ್ಗೆ ಹೇಗೆ ಟ್ಯಾಕ್ಸ್ ಕಟ್ತಾರೆ ಅಂತ ನೋಡಿದ್ವಿ. ಇವತ್ತು ಸ್ಮಾಲ್ ಬಿಸ್ನೆಸ್ಮೆನ್, ಸಣ್ಣ ವ್ಯಾಪಾರಿಗಳು, ಅವ್ರಿಗೆ ಹೇಗೆ ತೆರಿಗೆ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಇನ್ನು ನಾವು ಈ ಸ್ಮಾಲ್ ಬಿಸ್ನೆಸ್ಮೆನ್, ಸಣ್ಣ ವ್ಯಾಪಾರಿಗಳೆಲ್ಲ ಹೇಗೆ ತೆರಿಗೆ ಕಟ್ತಾರೆ ಅಂತ ನಾವು ನೋಡೋಣ. ಈಗಿರುವ ಹೊಸ ಕಾನೂನುಗಳು ಹೇಗಿದೆ ಅಂದರೆ, ಈ ಸಣ್ಣ ವ್ಯಾಪಾರಿಗಳಿಗೆ ಬಹಳ ಅನುಕೂಲವಾಗುವ ರೀತಿಯಲ್ಲಿ ಹೊಸ ಕಾನೂನುಗಳನ್ನು ತಂದಿದ್ದಾರೆ. ಹೇಗೆ ಅಂತಂದರೆ, ಸಣ್ಣ ವ್ಯಾಪಾರಿಗಳು ಅಂತಂದರೆ ಆದಾಯ ತೆರಿಗೆ ಇಲಾಖೆ ಪ್ರಕಾರ ನಿಮ್ಮ ಆದಾಯ, ವಾರ್ಷಿಕ ವಹಿವಾಟು, ಟೋಟಲ್ ಟರ್ನ್ ಓವರ್ ಅಂದರೆ ಏನು ಸೇಲ್ಸ್ ಮಾಡ್ತೀರಾ, ಅದು ರೂ. 60 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಇನ್ಕಮ್ ಟ್ಯಾಕ್ಸು ನಿಮ್ಮನ್ನು ಸ್ಮಾಲ್ ಬಿಸ್ನೆಸ್ ಮ್ಯಾನ್ ಅಂತ ಟ್ರೀಟ್ ಮಾಡುತ್ತೆ. ಅವಾಗ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಟೋಟಲ್ ಟರ್ನ್ ಓವರ್ ಅಂದರೆ ನೀವು 60 ಲಕ್ಷ ಇತ್ತು ಅಂತಂದರೆ ಅದರ 8% ಅಮೌಂಟನ್ನು ಪ್ರಾಫಿಟ್ ಅಂತ ಡಿಕ್ಲೇರ್ ಮಾಡಿ ಅದ್ರ ಮೇಲೆ ನೀವು ತೆರಿಗೆ ಕಟ್ಟಿದ್ರೆ, ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ್ರೆ, ಅವರು ನಿಮಗೆ ಇನ್ಯಾವುದೇ ರೀತಿ ಬುಕ್ಸ್ ತೋರಿಸಿ, ಅದು ತೋರಿಸಿ, ಈ ಡಾಕ್ಯುಮೆಂಟ್ ತೋರಿಸಿ ಅಂತ ಕೇಳೋದಿಲ್ಲ. ಅವರು ಒಂದೇ ಒಂದು ಡಾಕ್ಯುಮೆಂಟ್ ಕೇಳ್ತಾರೆ, ನಿಮ್ಮ ಬ್ಯಾಂಕ್ ಪಾಸ್ಶೀಟ್ ಕೊಡಿ, ಅದರಲ್ಲಿ ನಿಮ್ಮದು ಟರ್ನ್ ಓವರು 60 ಲಕ್ಷಕ್ಕಿಂತ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಸ್ನೇಹಿತರೆ, ನಾನು ಇಲ್ಲಿ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಕ್ಕೆ ಹೇಳ್ತೀನಿ. ನೀವು ಅಂದ್ಕೊಂಡಿರ್ತೀರ ನೀವು ಇನ್ಕಮ್ ಟ್ಯಾಕ್ಸ್ಗೆ ಗೊತ್ತಾಗೋದಿಲ್ಲ, ನಾವು ಜಾಣರು, ಅವ್ರನ್ನ ಮೋಸ ಮಾಡ್ಬೋದು ಅಂತ. ಅದಕ್ಕೆ ಕೆಲವರು ಏನು ಮಾಡ್ತಾರೆ, ಒಂದು ಬ್ಯಾಂಕ್ ಅಕೌಂಟ್ನ ಇನ್ಕಮ್ ಟ್ಯಾಕ್ಸಿಗೆ ತೋರಿಸ್ತೀನಿ, ಬೇರೆ ಅಕೌಂಟಲ್ಲೆಲ್ಲ ಬೇರೆ ಬ್ಯಾಂಕ್ಗಳಿರೋ ಅಕೌಂಟ್ನ ನಾನು ತೋರಿಸಲ್ಲ ಅಂತ ಹೇಳ್ತೀರಾ. ನಾನು ಮುಂಚೆ ಒಂದು ಹೇಳಿದ್ದೆ ಪ್ಯಾನ್ ನಂಬರ್ ಅಂತ. ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾಗ ನೀವು ಪ್ಯಾನ್ ನಂಬರ್ ಕೊಟ್ಟಿರ್ತೀರ, ಅದನ್ನು ಮರ್ತೋಗ್ಬಿಟ್ಟಿರ್ತೀರ. ನೀವು ಏನೇನು ಡೆಪಾಸಿಟ್ ಮಾಡ್ತೀರಾ, ಏನೇನು ವಿಡ್ರಾ ಮಾಡ್ತೀರಾ, ನಿಮ್ಮ ಪ್ಯಾನ್ ನಂಬರಲ್ಲಿ ಹೋಗಿ ಅದು ಕೂತ್ಕೊಂಡಿರುತ್ತೆ. ಅವ್ರೇನು ಮಾಡ್ತಾರೆ, ನೀವು ಆದಾಯ ತೆರಿಗೆ ರಿಟರ್ನ್ ಮಾಡಿಬಿಟ್ಟು ನಾನು 60 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತಂದರೆ, ನೀವು ಹೋಗಿ ಅವ್ರ ಆಫೀಸರ್ ಮುಂದೆ ಕೂತ್ಕೊಂಡ್ರೆ ಅವ್ರ ಕಂಪ್ಯೂಟರಿಂದ ಒಂದು ಪ್ರಿಂಟೌಟ್ ತಗೊಡ್ತಾರೆ, ನೀವು ಎಷ್ಟು ದುಡ್ಡು ಡೆಪಾಸಿಟ್ ಮಾಡಿದಿರಿ ಅಂತಂದ್ಬಿಟ್ಟು. ಹಾಗಾಗಿ ಅವ್ರಿಗೆ ಎಲ್ಲ ಮಾಹಿತಿ ಇದೆ. ಹಾಗಾಗಿ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನಿಮಗಿಂತ ತುಂಬ ಜಾಣರು. ಹಾಗಾಗಿ ಅವ್ರು ಏನು ಸೌಲಭ್ಯ ಕೊಟ್ಟಿದ್ದಾರೆ ಅದನ್ನು ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳೋಣ. ನಾಳೆ ಮತ್ತೆ ಇನ್ನೊಂದು ಕೆಲವು ವಿಚಾರಗಳನ್ನು ತಿಳಿಯೋಣ. ನಮಸ್ಕಾರ.